ಬೆಳಗ್ಗೆ ಬೇಗ ಎದ್ದರೆ ಮಾತ್ರ ಈ ಥರ ಸನ್ಸೆಟ್ ನೋಡ್ಬೋದು. ಹಾಗೆ ನಮ್ಮಮ್ಮ ಮಾಡ್ತಾರೆ ಬಿಸಿ ಬಿಸಿ ಟೀನೂ ಸಮೇತ ಸಿಗುತ್ತೆ. ಹಾಗೆ ಕೆಲಸನೂ ಕೂಡ ಚೆನ್ನಾಗೇ ಮಾಡಿಸ್ತಾರೆ. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶುಶು ಮಿನಿ ವ್ಲಾಗ್ಸ್. ಇವತ್ತೇನು ಸ್ಪೆಷಲ್ ಅಂತಂದರೆ ಏನು ಸ್ಪೆಷಲ್ ಏನಿಲ್ಲ, ಹಾಗೆ ಒಂದು ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ. 2 ಡೇಸಿಂದ ವಿಡಿಯೋ ಯಾವುದು ಮಾಡಿರಲಿಲ್ಲ, ಯಾವುದು ಅಪ್ಲೋಡ್ ಮಾಡಿಲ್ಲ. ಯಾಕೋ ಏನಾಗ್ಬಿಡುತ್ತೆ ಅಂತಂದರೆ ವಿಡಿಯೋ ಎಡಿಟ್ ಅಂದ್ರೂ ಫುಲ್ ತಲೆ ಕೆಟ್ಟೋಗ್ಬಿಡುತ್ತೆ, ತಲೆನೋವು ಬಂದ್ಬಿಡುತ್ತೆ. ಯಾರ್ಯಾರು ಎಡಿಟಿಂಗ್ ಮಾಡ್ತೀರಾ, ಯಾರ್ಯಾರು ವಿಡಿಯೋನ ಮಾಡ್ತೀರಾ ಅವ್ರಿಗೆ ಗೊತ್ತಿರುತ್ತೆ ವಿಡಿಯೋ ಮಾಡೋದೆಷ್ಟು ಕಷ್ಟ, ಎಡಿಟ್ ಮಾಡೋದೆಷ್ಟು ಕಷ್ಟ, ಅಪ್ಲೋಡ್ ಮಾಡೋದೆಷ್ಟು ಕಷ್ಟ ಅಂತ. ಎಲ್ಲರೂ ಅಂದ್ಕೊತಾರೆ ಎಡಿಟ್ ಮಾಡೋದು ಈಸಿ, ವಿಡಿಯೋ ಮಾಡೋದು ಈಸಿ ಅಂತ ಹೇಳಿ. ವಿಡಿಯೋ ಮಾಡೋದು ರಿಯಲಿ ಆಗಲಿ ಎಷ್ಟು ಕಷ್ಟ ಅಂತ ನನಗೆ ಇವಾಗ ಗೊತ್ತಾಯಿದೆ. ನಾನು ಫಸ್ಟ್ ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ವಿಡಿಯೋ ಮಾಡೋದು ಈಸಿ, ಎಡಿಟ್ ಮಾಡೋದೇನೋ ಆಲ್ಮೋಸ್ಟ್ ಎಲ್ಲ ಜಾಯಿನ್ ಮಾಡ್ಕೊಂಡು ಹೋಗಿ ಎಡಿಟ್ ಮಾಡ್ಕೊಬಿಡ್ಬೋದು ಅಂತ ಅಂದ್ಕೊತೀವಿ. ಆದರೆ ವಿಡಿಯೋ ಮಾಡೋದು ಎಡಿಟ್ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಏನು ಕಷ್ಟ ಅಂತ ಹೇಳಿ. ನನಗಂತೂ ಲಿಟ್ರಲಿ ಇವಾಗ ತಲೆನೋವು ಬಂದೋಗ್ಬಿಟ್ಟಿದೆ. ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಅದು ಬಿಟ್ಟು ಮತ್ತಿನ್ನು ಶಾಪ್ಗೆ ಹೋಗಬೇಕು, ಕೆಲಸ ಮಾಡಬೇಕು ಅಲ್ಲೂ. ಅದಾದಮೇಲೆ ಏನು ವಿಡಿಯೋ ಮಾಡೋಣ ಅಂತೇಳಿ ತಲೆಗೆ ಬಂದುಬಿಡುತ್ತೆ. ಏನು ಕಂಟೆಂಟಿವ್ ಇರೋದಿಲ್ಲ. ಹಾಗೆ ಸುಮ್ಮನೆ ಒಂದು ವ್ಲಾಗ್ ಮಾಡ್ಕೊಂಡು ಹೋಗೋಣ, ಅಪ್ಲೋಡ್ ಮಾಡ್ತಾ ಹೋಗೋಣ. ಯೂಟ್ಯೂಬಲ್ಲಿ ಅಷ್ಟು ಅಪ್ಲೋಡ್ ಮಾಡಿರೋದು, ಇನ್ಸ್ಟಾಗ್ರಾಮಲ್ಲಾದರೂ ಒಳ್ಳೆ ವ್ಯೂಸ್ ಆದರೂ ಬರ್ತಾ ಇದೆಯಲ್ಲ ಅಂತೇಳಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವ್ಯೂಸ್ ಬರ್ತಾ ಇದೆ ಹೊರತು ಯಾರೂ ನನ್ನ ಫಾಲೋವೇ ಮಾಡ್ತಾಯಿಲ್ಲ, ಅದೊಂಥರ ಬೇಜಾರು. ನೋಡೋಣ, ಎಲ್ಲ ಟೈಮು ಒಂದು ಟೈಮ್ ಬಂದೇ ಬರುತ್ತೆ ಅಲ್ವಾ ಒಳ್ಳೇದು ಅನ್ನೋದು. ಆ ಟೈಮ್ಗೋಸ್ಕರ ನಾವು ವೆಯ್ಟ್ ಮಾಡಬೇಕಷ್ಟೇ. ಇವಾಗ ನನಗಂತೂ ಗೊತ್ತೇ ಇಲ್ಲ, ಬೆಳಗ್ಗೆ ಬೇಗ ಎದ್ದರೂ ಲೇಟ್ ಆಗುತ್ತೆ, ಸಂಜೆ ಎದ್ದರೂ ಲೇಟ್ ಆಗುತ್ತೆ. ಇನ್ನೂ ಎಷ್ಟು ಬೇಗ ಎದ್ದೇಳಬೇಕಂತ ಗೊತ್ತಿಲ್ಲ, ಇನ್ನೂ ಎಷ್ಟು ಲೇಟಾಗಿ ಎದ್ದೇಳಬೇಕಂತ ಗೊತ್ತಿಲ್ಲ. ಅದರಲ್ಲೂ ಈ ಚಳಿ ಅಂತೂ ತುಂಬಾ ಇದೆ. ಇಷ್ಟು ಬಿಸಿಲು ಬರ್ತಿದ್ರು 9:30 ಆಗಿದ್ರು ಇನ್ನೂ ತುಂಬಾ ಚಳಿ ಇದೆ. ನಿಮ್ಮೂರಲ್ಲಿ ಇದೇ ಥರ ಚಳಿ ಇದ್ದರೆ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಗೊತ್ತಲ್ಲ ಡೈಲಿ ರೊಟೀನು, ಬೆಳಗ್ಗೆ ಹೋಗಿ ಶಾಪ್ ಓಪನ್ ಮಾಡಿ ಶಾಪಲ್ಲಿರೋ ಕೆಲಸ ಇರುತ್ತೆ, ಗುಡಿಸೋದು ಒರೆಸೋದು ಎಲ್ಲ ಮುಗಿಸ್ಕೊಂಡು. ಹಾಗೆ ಕ್ರಿಸ್ಮಸ್ ಹತ್ರ ಬರ್ತಿದೆ. ನಮ್ಮ ಬೇಬಿಗಳಿಗೆ ಅಂತಂದರೆ ನಮ್ಮ ಡಾಲ್ಗಳಿಗೆ ರೆಡಿ ಮಾಡೋಣ ಅಂತೇಳಿ ಎಲ್ಲರಿಗೂ ರೆಡಿ ಮಾಡಿಟ್ಟೆ, ಗೊಂಬೆಗಳಿಗೆ ಕ್ರಿಸ್ಮಸ್ ಥೀಮ್ಸಲ್ಲಿ. ಹಾಗೆ ತುಂಬಾ ತಲೆ ನೋವ್ತಿದೆ. ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ತಲೆ ನೋವುದನ್ನೇ ಇರುತ್ತೆ. ಹಾಗೆ ಟೀ ಕುಡಿಯೋಣ ಅಂತೇಳಿ ಟೀ ಕುಡ್ಕೊಂಡು ಬಂದೆ. ಇನ್ನು ಅದಾದಮೇಲೆ ಶಾಪಲ್ಲಿ ಏನು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಹೋಗ್ತಿರ್ಬೇಕಾದ್ರೆ ಮ್ಯಾಗಿ ತೊಗೊಂಡೋಗಿದ್ದೆ. ನನಗೆ ಕಂಡು ಬಿದ್ದಿದ್ದೆ ಇದು ಕೊರಿಯಂಡರ್ ಚಿಲ್ಲಿ ಫ್ಲೆಕ್ಸ್. ಮ್ಯಾಗಿ ಜೊತೆ ಟ್ರೈ ಮಾಡೋಣ ಅಂತೇಳಿ ತೊಗೊಂಡೋಗಿದ್ದೆ. ಹಾಗೆ ತರಕಾರಿನೆಲ್ಲ ಸ್ವಲ್ಪ ವೆಜಿಟೇಬಲ್ ಮ್ಯಾಗಿ ಮಾಡೋಣ ಅಂತ ತಿಳ್ಕೊಂಡು ತರಕಾರಿನೆಲ್ಲ ಕಟ್ ಮಾಡಿಕೊಂಡೆ. ಹೇಗೆ ಮಾಡ್ತೀನಿ ಅಂತ ನನಗಂತೂ ಗೊತ್ತಿಲ್ಲ. ನನಗೂ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡ್ಕೊಂಡು ತಿನ್ನೋದಂದರೆ ಇಷ್ಟ. ಆದರೆ ನಮ್ಮ ಮನೇಲೂ ನಾನು ಹಾಗೆ ಬಯಸ್ಕೊತೀನಿ, ಯಾಕಂದರೆ ಕ್ಲೀನ್ ಅಷ್ಟು ಮಾಡಬೇಕಾಗುತ್ತಲ್ಲ, ಎಲ್ಲ ಹರಿಬಿಟ್ಟಿರ್ತೀನಿ ಒಂದು ಮಾಡೋಕ್ಕೋಗಿ 2. ಹೊಸ್ದಾಗಿ ಟ್ರೈ ಮಾಡಿರೋದು, ಟೇಸ್ಟ್ ಅಂತೂ ಸೂಪರಾಗಿತ್ತು. ನೀವು ಈ ಥರ ಟ್ರೈ ಮಾಡಿದ್ದೀನಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಇವತ್ತಿನ ಡೇ ಹೀಗಿತ್ತು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.